ಮೊನ್ನೆ ಉಂಡಿ ಮಹೇಶ್ SMC ಅಧ್ಯಕ್ಷರು. ನಮ್ಮ ವರ್ಣಾ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನ ಒಬ್ಬ ದೊಡ್ಡ ರಾಜಕಾರಣಿ ನಮ್ಮ ಕಾಂಗ್ರೆಸ್ಲಿ. ಆ ಒಬ್ಬ ರಾಜಕಾರಣಿ ಬೆಳೆಯೋಕ್ಕೆ ಇವರು ಕಾಂಗ್ರೆಸ್ BJP ಅವರು ಮತ್ತು JDSನವರು ಏನೇನೇ ಕುತಂತ್ರ ಮಾಡಿದ್ರು, ಈ ಮೂಢ ಬಗ್ಗೆನೂ ಮಾಡಿದ್ರು. ಅವ್ರದ್ದು ಏನೂ ತಪ್ಪಿಲ್ಲ. ಆದರೂ ಅವರು ಇದಿಲ್ಲಾರ ಅವ್ರನ್ನ ಹಿಂದೆ ಮಾಡೋ ರಾಜಕಾರಣಿಯವರು ಮೇಲ್ಮಟ್ಟ ಬೆಳೀತಾರೆ. ಇವ್ರು ಇದಲ್ಲೇ ತುಳಿಯ ಮುಂದೆ ಮಾಡಿದ್ರು. ಅವರ ವಿಜೇಂದ್ರನೆಲ್ಲ, ಅಶೋಕ್ನೆಲ್ಲ, ಯಡಿಯೂರಪ್ಪನೆಲ್ಲ, ಕುಮಾರಸ್ವಾಮಿ ಎಲ್ಲ, ದೇವೇಗೌಡರು ಬಂದರು. ನಮ್ಮ ಜನ ಆಶೀರ್ವಾದ ಇರೋಗಂಟ ಅವ್ರು ಏನು ಮಾಡೋಕ್ಕಾಗಲ್ಲ. 20 ವರ್ಷ ಕಾಂಗ್ರೆಸ್ ಬಂದೇ ಬರ್ತದ. ಹಾಸನದಲ್ಲಿ ಸಮಾವೇಶ ಅಂದ್ರೆ ಸರ್, ನಮ್ಮ ಜನ ನಮ್ಮ ಈಗ ನಮ್ಮ ಉಪಚುನಾವಣೆಯಲ್ಲಿ 3 ಕ್ಷೇತ್ರವನ್ನು BJP ಬರದೆ, JDS ಬರದೆ, ಮೈತ್ರಿ ಸರ್ಕಾರ ಆದ್ರೂ ನಮ್ಮ ಒಗ್ಗಟ್ಟಾಗಿ ಸಿದ್ದರಾಮಯ್ಯ DK ಶಿವಕುಮಾರ್ ಸಾಹೇಬ್ರ ಮುಖ ನೋಡ್ಕೊಂಡು ಜನಗಳು ಯಾವ ರೀತಿ ಒಬ್ಬ ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಅಂತ ಮಗನ ಗೆಜ್ಜಳಗಾದಿ ಅವರು. ಸರ್, ಸಿದ್ದರಾಮಯ್ಯನವರು 5 ವರ್ಷ CM ಆಗಿ ಕೆಲಸ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಈಗಲೂ ಮಾಡ್ತಾ ಇದ್ದಾರೆ. ಬಡವರ ಪರ, ಹಿಂದುಳಿದರ ಪರ ಅವರು ಕೆಲಸ ಮಾಡ್ಕೊಂಬತ್ತಾರೆ. ಅದನ್ನು ಇವತ್ತು ದೊಡ್ಡ ಮಟ್ಟದವರು ಅದನ್ನು ತಾಳ್ಮೇಲೆ ಆಗ್ತಾ ಇಲ್ಲ. ಅದನ್ನು ತಿಳ್ಕೊಬೇಕು. ಅಷ್ಟು ಬಿಟ್ಟರೆ ಸಾಮಾನ್ಯರು ಬಡವ್ರನ್ನ ಉಳ್ಕೊಳಕ್ಕೆ ನೋಡ್ಕೊಂತ ಇದ್ದಾರೆ ಪ್ರತಿಯೊಂದು ವಿಚಾರದಾಗೂ. ಇವರು ಏನು ಅಂತ ಅಂದರೆ ದೊಡ್ಡ ಮಟ್ಟದವರು ಅವ್ರದ್ದೇ ಒಂದು ಪಂಗಡ ಆಗಿದೆ. ಅವ್ರದ್ದು ಹಾಗೆ ಇವ್ರನ್ನ ವಿರೋಧ ಮಾಡ್ತಾಯಿದ್ದಾರೆ. ಅದು ಯಾರೂ ಒಪ್ಪಲ್ಲ. ಐಯಿಂದ ಸಮೇಶ ಮಾಡ್ಕೊಂಬಂದೇ CM ಆಗಿದ್ದು ಸಿದ್ದರಾಮಯ್ಯನವರು 5 ವರ್ಷ ಕರ್ನಾಟಕದಲ್ಲಿ ನಿವಾರಣೆ ಮಾಡಿದ್ದಾರೆ. ಇವತ್ತೂ ಮಾಡ್ತಾಯಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಸ್ಸಲ್ಲಿ ಹೋಗ್ತಾಯಿದ್ದಾರೆ. ಲೈಟ್ ಬಿಲ್ ಕಟ್ಟೋಕ್ಕಾಗದಲ್ಲಿ ಡ್ಯೂ ಆಗಿದ್ರು, ಕಟ್ ಮಾಡಿದ್ರು. ಅವತ್ತ ಬಡವರು ಲೈಟ್ ಬಿಲ್ ಕಟ್ಟೋಕ್ಕಾಗದೆ ಕೂಲಿ ಹೋಗಿಬಿಟ್ಟಿದ್ರು ಸರ್. ಅವರು ಕೂಲಿ ಹೋಗಿ ಬರೋದ್ರೊಳಗೆ ಇವ್ರದ್ದು 5,000 6,000 ಆಯಿತು. ಕಟ್ ಮಾಡಿದ್ರು, ಕರೆಂಟ್ ಇರಲಿಲ್ಲ. ಇವತ್ತು ಫ್ರೀ ಕೊಡ್ತಾಯಿದ್ದಾರೆ, ಅನ್ನ ಕೊಡ್ತಾಯಿದ್ದಾರೆ. 2,000 ಪ್ರತಿ ತಿಂಗಳು ಕೊಡ್ತಾಯಿದ್ದಾರೆ. ಯಾರಿಗೋಸ್ಕರ ಕೊಡ್ತಾಯಿದ್ದಾರೆ? ನಮ್ಮ ನಾಡಿನ ಜನರ ಹಿತರಕ್ಷಣೆಯನ್ನು ನೋಡಿ ಅವರು ಅವ್ರ ಹುಡುಗರಾಗಿದ್ದಾಗ ಒಂದು ಹುಡುಗ ಅನ್ನ ಇಲ್ದರೆ ಬೇಡ್ತಾ ಇದ್ದ ಅಂತೇಳಿ ಹಿಂಸೆಯಲ್ಲಿ. ಇವತ್ತು ಆ ದೃಷ್ಟಿ ಇರಬಾರ್ದು ಅಂತ ಶಾಲೆಯಲ್ಲೇ ಆಗಲಿ ಊಟ ಒಂದು ಬಡ ರೈತರಿಗೂ ಕೂಡ ರೇಷನ್ ದೊರಕಬೇಕು ಅಂತ ಅವರು ಅನ್ನ ಕೊಟ್ಟಿದ್ದಾರೆ. ಬೇಕಾದಷ್ಟು ಜನ ಹೇಳ್ಬೋದು, ಅದು ಬೇರೆ ವಿಚಾರ. ಅದನ್ನು ನಾಡಿಗೆ ಒಳ್ಳೇದು ಮಾಡಬೇಕು ಅಂತ ಬಂದಿರೋದು ಬಿಟ್ಟರೆ ಇಷ್ಟು ಜನ ಎಲ್ಲ ಸೇರಿದ್ದಾರೆ ಅಂದರೆ ತಿಳ್ಕೊಬೇಕು. ಸಿದ್ದರಾಮಯ್ಯ ನಮ್ಮ ನಾಡಿನ ಹಿತರಕ್ಷಣೆಯನ್ನು ಉಳಿಸ್ಕೊಂಬರ್ತಾ ಇದ್ದಾರೆ. ಇವರು ಪಂಗಡ ಜಾತಿ ಕಟ್ಕೊಂಬಂದಾರಲ್ಲ. ಅವರು ಬಡ ಪ್ರತಿಯೊಬ್ಬನಿಗೂ ಅನುಕೂಲ ಆಗಬೇಕು ಅಂತ ಅವ್ರು ಬಂದಿರೋದು. ಒಂದು ಜಾತಿಗೆ ಬಂದಿರೋರಲ್ಲ, ಎಲ್ಲರಿಗೋಸ್ಕರ ಉಳಿಸ್ಕೊಂಬಂದಿರೋದು. ಒಬ್ಬರಿಗೆ ಬಂದಾರಲ್ಲ, ಒಬ್ಬರಿಗೆ ಬಂದಾರಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.